ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾನು ಕನ್ನಡ ಪಾಠ ಮಾಡೋಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಅಕ್ಷರ ಅಭ್ಯಾಸ 8. 8ರಲ್ಲಿ ಯಾವೆಲ್ಲ ಪದಗಳಿವೆ? ಧ, ಥ, ಢ, ಭ. ಧ ಇಂದ ಯಾವ ಪದ ಬರುತ್ತೆ? ಧ ಇಂದ ಧನ. ಧನ ಅಂದ್ರೇನು? ಕಾಸು. ರ ಇಂದ ರಥ. ರಥ ನೋಡಿದ್ರಲ್ಲ, ತೇರು, ರಥ. ಢ ಇಂದ ಢನ ಢನ. ಢನ ಢನ ಗಂಟೆ ನೋಡಿದ್ರ ಯಾವ ಶಬ್ದ ಮಾಡುತ್ತೆ? ಢನ ಢನ ಅಂತ ಶಬ್ದ ಮಾಡುತ್ತೆ. ಭ ಇಂದ ಭಟ. ಭಟ ನೋಡಿದ್ರ ರಾಜ್ಯ ಮನೆತನದಲ್ಲಿ ಹೊರಗಡೆ ಸೈನಿಕ, ಅವ್ರಿಗೇನಂತಾರೆ? ಭಟ ಅಂತ ಹೇಳ್ತಾರೆ. ಮುಂದೆ ನೋಡಿ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಹೇಳಿ. ಧ ಇಂದ ಧನ. ಧನ ಅಂದರೆ ನೋಡಿದ್ವಿ. ಅವು ಇಂದ ಔಡಲ. ಔಡಲ ಇದೊಂದು ಗಿಡ, ಸಸಿ. ಥ ಇಂದ ಥಳಥಳ. ಪಾತ್ರೆ ಹೆಂಗೆ ಹೊಳಿತಾ ಇದೆ? ಥಳಥಳ ಅಂತ ಹೊಳಿತಾ ಇದೆ. ಪ ಇಂದ ಪಥ. ಪಥ ಅಂದ್ರೇನು? ಪ್ರತಿಜ್ಞೆ. ಕ ಇಂದ ಕಥನ. ಕಥನ ಅಂದ್ರೇನು? ಯಾವ ಪುರಾಣ ಕಥೆಗಳು ಓದುವುದು, ಅದರ ಬಗ್ಗೆ ನಾಟಕ ಮಾಡೋದಕ್ಕೆ ಕಥನ ಅಂತ ಹೇಳ್ತಾರೆ. ಡ ಇಂದ ಡರ ಡರ. ಡರ ಡರ ಅಂತ ಶಬ್ದ. ಇದು ಭಯ. ಭಯ ನೋಡಿದ್ರೆ ನಾವು ಗುಮ್ಮ ಬರ್ತಾನೆ, ಭಯ ಆಗುತ್ತೆ ಅಂತ ಹೇಳ್ತೀವಲ್ಲ, ಭ ಇಂದ ಭಯ. ಭ ಇಂದ ಭರತ. ಭರತ ಇದೊಂದು ಹುಡುಗನ ಹೆಸರು. ನೀವು ಈ ಪದಗಳನ್ನು ನೋಡಿ ಸರಿಯಾಗಿ ಬರೀಬೇಕು. ಮೊದಲನೇ ಪದ ಏನಿದೆ? ಧವಳ, ಧನ, ಧಗ ಧಗ, ಮಥನ, ಥಳಥಳ, ಶಪಥ, ಭವ, ಭಜನ, ಭವನ, ಢನ ಢನ. ಮುಂದೆ ಪಾಠ 9, ಅಕ್ಷರಾಭ್ಯಾಸ 9. ಘ, ಠ, ಫ, ಝ, ಖ. ಖ ಇಂದ ಗ ಇಂದ ಘಟ. ಠ ಇಂದ ಜಠರ. ಫ ಇಂದ ಫಲ. ಝ ಇಂದ ಜನ ಜನ. ಖ ಇಂದ ಖಗ. ನೋಡ್ರಿ, ಘ ಇಂದ್ರ ಘಟ ಅಂದ್ರೇನು? ಬಿಂದಿಗೆ, ಮಣ್ಣಿನ ಬಿಂದಿಗೆ ಆಗಿರ್ಬೋದು, ಪ್ಲಾಸ್ಟಿಕ್ದಾಗಿರ್ಬೋದು, ಯಾವುದೇ ಒಂದು. ಜ ಇಂದ ಜಠರ. ಜಠರ ಅಂದ್ರೇನು? ನಾವೇನು ಊಟ ಮಾಡ್ತೀವಿ ಅದು ಜೀರ್ಣವಾಗೋದಕ್ಕೆ ಜಠರ, ಸಾಯದಿಂದ ಜೀರ್ಣ ಆಗುತ್ತೆ. ಫ ಇಂದ ಫಲ. ಫಲ ನೋಡಿ, ಬೇರೆ ಬೇರೆ ಹಣ್ಣುಗಳಿಗೆ ಏನಂತಾರೆ? ಫಲ. ಜ ಇಂದ ಜನ ಜನ. ಕಾಸು ಯಾವ ಥರ ಶಬ್ದ ಮಾಡುತ್ತೆ? ಜನ ಜನ ಅಂತ ಇರುತ್ತೆ. ಖ ಇಂದ ಖಗ. ಖಗ ಒಂದು ಪಕ್ಷಿ. ಮುಂದೆ ಪದಗಳನ್ನು ಸ್ಪಷ್ಟವಾಗಿ ಓದಿ ಉಚ್ಚರಿಸಿ. ಜಠರ, ಮಠ, ಹಠ, ಪಠಣ, ಠನ ಠನ, ಘಟ, ಘನ, ಘಟಕ, ಓಘ, ಫಲ, ಫಳ ಫಳ, ಕಫ, ಸಫಲ, ಝಳ, ಖಗ, ಖರ, ಖಳ, ನಖ, ಸಕ. ನೋಡಿ, ಜಠರ ಅಂದರೆ ನಾವು ನೋಡಿದ್ವಿ ಈಗಲಾಗಲೇ. ನಾವು ಏನು ಊಟ ಮಾಡ್ತೀವಿ ಅದು ಜೀರ್ಣ, ಜಠರ ಸಾಯದಿಂದ ಏನಾಗುತ್ತೆ? ಜೀರ್ಣ ಆಗುತ್ತೆ. ಮಠ. ಮಠ ಅಂದರೆ ಏನು? ಒಂದು ಶಾಲೆ ಇರ್ಬೋದು, ಅಥವಾ ದೇವರ ಮಠ ಇರ್ಬೋದು. ಮಠದಲ್ಲಿ ಅನೇಕ ಮಕ್ಕಳು ಓದ್ತಾ ಇದ್ದಾರೆ. ಓಕೆ, ತುಮಕೂರಿನಲ್ಲಿ ಇದೆ ನೋಡಿದ್ರ ಮಠ, ದೊಡ್ಡ ಮಠ ಇದೆ. ಅಲ್ಲಿ ಅನೇಕ ಜನರು ಏನು ಮಾಡ್ತಾರೆ? ಮಠದಲ್ಲಿ ಓದ್ತಾ ಇರ್ತಾರೆ, ಮುಂದೆ ಬಂದಿದ್ದಾರೆ ಓದಿ. ಮಠ. ಹಠ. ಹಠ ಅಂದರೆ ಯಾವ ಹಠ ಇರಬೇಕು? ನಾನು ಓದೋ ಹಠ ಇರಬೇಕು, ನಾನು ಓದ್ತೀನಿ, ನಾನು ಮಾಡ್ತೀನಿ ಎಂಬ ಹಠ ಇರೋ. ಪಠಣ. ಪಠಣ ಏನಂದ್ರೇನು? ನಾವೇನು ಗುರುಗಳು ತಿಳಿಸಿಕೊಡ್ತಾರೆ, ಏನು ಪಾಠ ಮಾಡ್ತಾರೆ ಅದಕ್ಕೆ ಪದೇ ಪದೇ ಓದೋದು, ಅದನ್ನು ಅರ್ಥ ಮಾಡಿಕೊಳ್ಳೋದು, ಅದನ್ನು ಬಾಯ್ಹಾಟ ಮಾಡೋದಕ್ಕೆ ಪಠಣ ಅಂತ ಹೇಳ್ತಾರೆ. ಠನ ಠನ. ಠನ ಠನ ಇದೊಂದು ಶಬ್ದ. ಘಟ. ಘಟ ಅಂದರೆ ನೋಡಿದ್ವಿ, ಮಣ್ಣಿನ ಕೊಡ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು. ಘನ. ಘನ ಅಂದ್ರೇನು? ಐಸು. ಓಕೆ, ನೋಡಿದ್ರ ನಾವು ಮಂಜುಗಡ್ಡೆ, ಅದಕ್ಕೆ ಏನಂತೀವಿ? ಘನ ಅಂತೀವಿ. ಮಂಜುಗಡ್ಡೆ ಕರಗಿ ನೀರಾಗುತ್ತೆ, ಅದು ಗಟ್ಟಿಯಾಗಿರೋದಕ್ಕೆ ಏನಂತೀವಿ? ಘನ. ಘಟಕ. ಘಟಕ ಅಂದ್ರೇನು? ಒಂದು ಗುಂಪು, ಸ್ಥಳ, ಅಥವಾ ಈಗ ಘಟಕ ನೋಡಿ, ಇದೊಂದು 1ನೇ ಘಟಕ, ಇದು 2ನೇ ಘಟಕ ಅಂತ ಹೇಳ್ತೀವಿ. ಓಘ. ಓಘ ಅಂದ್ರೇನು? ಹೋಗು ಅಂತ ಅರ್ಥ. ಫಲ. ಫಲ ಅಂದ್ರೇನು? ಹಣ್ಣುಗಳು. ಫಳ ಫಳ ಅಂದರೆ ಸೂರ್ಯ ಹೇಗೆ ಹೊಳಿತಾ ಇದ್ದಾನೆ? ಫಳ ಫಳ ಆಗಿ ಹೊಳಿತಾ ಇದ್ದಾನೆ. ಕಫ. ಕಫ ಅಂದ್ರೇನು? ನಾವು ಯಾವಾಗ ನೆಗಡಿಯಾಗಿರುತ್ತೆ ಅದಕ್ಕೇನಂತೀವಿ? ಕಫ ಅಂತೀವಿ. ಸಫಲ. ಸಫಲ ಅಂದ್ರೇನು? ನಾನು ಓದಿ ಈ ಸಾರಿ ಮುಂದೆ ಬಂದಿದ್ದೀನಿ, ಅದಕ್ಕೆ ನಾನು
ನಾನು ಓದಿನಲ್ಲಿ ಸಫಲವಾಗಿದ್ದೀನಿ. ಝಳ, ಝಳ ಅಂದ್ರೇನು, ಬೆಂಕಿಯ ಝಳ ನೋಡಿದ್ರೆ ಶಾಖ, ಬೆಂಕಿಯಲ್ಲಿ ಹಿಂಗೆ ಕೈ ಹಿಡಿದಾಗ ಏನನ್ನುತ್ತೆ, ಝಳ ಹೊಡಿತೆ. ಓಕೆ, ಬಿಸಿ ಹತ್ತು ಬಿಡುತ್ತೆ, ಅದಕ್ಕೆ ಏನಂತೀವಿ, ಝಳ ಅಂತೀವಿ. ಖಗ, ಖಗ ಇದೊಂದು ಪಕ್ಷಿ. ಖರ, ಖರ ಅಂದ್ರೇನು, ಉಪ್ಪಿನ ನೀರಕ್ಕೆ ಏನಂತೀವಿ, ಖರ, ಖರವಾಗಿದೆ. ಉಪ್ಪಿನ ಉಷ್ಣವಾಗಿದೆ, ಉಷ್ಣ ಅಂತ ಹೇಳ್ತೀವಿ. ಖಳ, ಖಳ ಅಂದ್ರೇನು, ಅಂಟು. ಓಕೆ, ನಾವೇನು ಮಾಡ್ತೀವಿ, ಹಿಟ್ಟು ತೊಗೊಂಡು ಅದನ್ನು ಕುದಿಸಿ ಅಂಟಿನ ರೂಪದಲ್ಲಿ ಮಾಡೋದಕ್ಕೆ ಖಳ ಅಂತ ಹೇಳ್ತೀವಿ. ನಖ, ನಖ ಅಂದ್ರೇನು, ಉಗುರು, ನಮ್ಮ ಉಗುರುಗಳು, ಅದಕ್ಕೆ ನಖ ಅಂತೀವಿ. ಸಖ, ಸಖ ಅಂದ್ರೇನು, ಗೆಳೆಯ, ಗೆಳತಿ. ಓಕೆ, ಅದಕ್ಕೆ ಸಖ ಅಂತ ಹೇಳ್ತೀವಿ. ಈ ಅಡಿಗೆರೆಯ ಅಕ್ಷರಗಳನ್ನು ಗುರುತಿಸಿ ಮತ್ತು ಸ್ಪಷ್ಟವಾಗಿ ಉಚ್ಚರಿಸಿ ಹೇಳಿ. ಯಾವ್ಯಾವ್ದು ಅಡಿಗೆರೆ ಇದೆ? ಠ, ಘ, ಫ, ಛ, ಖ, ಠ, ಘ, ಫ, ಖ. ಓಕೆ, ನೀವು ಕೂಡ ಈ ಥರನೇ ಓದಬೇಕು, ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಾನು ನಿಮಗೆ ಮುಂದಿನ ವಾರ ಹೊಸ ಅಧ್ಯಾಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.